ಇನ್ನೊಂದು ಕಡೆ ಆಟೋ ಚಾಲಕರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಆಟೋ ದರ ಏರಿಕೆ ಮಾಡೋದಕ್ಕೆ ಚಾಲಕರು ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಚಾಲಕರಿಂದ ಹೋರಾಟಕ್ಕೆ ಸಿದ್ಧತೆ. ಒಂದು ಕಡೆ ಸಾರಿಗೆ ನೌಕರರು ಹೋರಾಟ ಮಾಡಿದ್ರೆ, ಮತ್ತೊಂದು ಕಡೆ ಆಟೋ ಚಾಲಕರು ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಚಾಲಕರಿಂದ ಹೋರಾಟಕ್ಕೆ ಸಿದ್ಧತೆ. 3 ವರ್ಷಗಳಿಂದ ಆಟೋ ದರ ಏರಿಕೆಗೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಆಗಸ್ಟ್ 1ನೇ ತಾರೀಕಿಂದ 2 ಕಿಲೋಮೀಟರ್ಗೆ 6 ರೂಪಾಯಿ ಏರಿಕೆ ಮಾಡಲಾಗಿದೆ. 10 ರೂಪಾಯಿ ಏರಿಕೆ ಮಾಡುವಂತೆ ಆಟೋ ಸಂಘಟನೆ ಆಕ್ರೋಶ ಸರ್ಕಾರದ ವಿರುದ್ಧ. ಆಟೋ ಸಂಘಟನೆ ಸಭೆ ಬಳಿಕ ಪ್ರತಿಭಟನೆ ದಿನಾಂಕ ಈಗ ಫಿಕ್ಸ್ ಆಗಿದೆ. ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಟೆನ್ಷನ್. ಒಂದು ಕಡೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ರೆ, ಆಟೋ ಚಾಲಕರು ಕೂಡ ಈಗ ಮುಂದಾಗ್ತಾ ಇದ್ದಾರೆ. ನೋಡಿ, ಆಟೋ ಚಾಲಕರದು ತಪ್ಪಿಲ್ಲ ಇಲ್ಲಿ. ಯಾಕೆ ಅಂದರೆ, ಶಕ್ತಿ ಯೋಜನೆ ಬಂದ ಮೇಲೆ ಅದೆಷ್ಟೋ ಹೆಣ್ಣು ಮಕ್ಕಳು ಮಹಿಳೆಯರು ಆಟೋ ಕಡೆ ಮುಖನೇ ಮಾಡ್ತಾ ಇಲ್ಲ. ಶಕ್ತಿ ಯೋಜನೆ ಇದೆ, ಆಧಾರ್ ಕಾರ್ಡ್ ಇಟ್ಕೊಂಡ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನಾವ್ಯಾಕೆ ಆಟೋದಲ್ಲಿ ಹೋಗಬೇಕು ಅಂತ ಮನಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಸರ್ಕಾರವೇ ಮಾಡಿರುವಂಥ ಎಡವಟ್ಟಿದ್ದು. ಶಕ್ತಿ ಯೋಜನೆ ತಂದ ಮೇಲೆ ಇವತ್ತು ಖಾಸಗಿ ಬಸ್ಸು, ಆಟೋ, ಕ್ಯಾಬ್ ಎಲ್ಲವೂ ಕೂಡ ಇವತ್ತು ಮಹಿಳೆಯರು ಆ ಕಡೆ ಮುಖ ಮಾಡ್ತಾ ಇಲ್ಲ. ಹಾಗಾಗಿ ಆಟೋದವರು ಇವಾಗ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದೆ. ಒಂದು ರೈಟ್ ರೈಸ್ ಆಗಿರುವಾಗ ಕಿಲೋಮೀಟರ್ಗೆ 20 ರೂಪಾಯಿ, ಮಿನಿಮಮ್ 40 ರೂಪಾಯಿ ಮಾಡಿದ್ರೆ ಪ್ಯಾಸೆಂಜರ್ಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ, ಕೊಡೋದಕ್ಕೂ ಅವ್ರಿಗೂ ಈಸಿಯಾಗಿರುತ್ತೆ. ಆಮೇಲೆ ಇವತ್ತಿನ ಹಾಲಿನ ದರ ಇರ್ಬೋದು, ಗ್ಯಾಸ್ ದರ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು, ಮಕ್ಕಳಿಗೆ ಕಟ್ತಾ ಇರುವಂಥ ಫೀಸ್ ಆಗ್ಬೋದು, ಒಂದು ಹೋಟ್ಲಿಗೆ ಹೋದರೆ ಕಾಫಿ ಕುಡಿಯುವಂಥದ್ದು ಆಗ್ಬೋದು, ನಾವು ಹಾಕುವಂಥ ಗ್ಯಾಸ್ ಆಗ್ಬೋದು, ಪ್ರತಿಯೊಂದು ರೈಟ್ ರೈಸ್ ಆಗಿರುವಾಗ ನಾವು ಚಾಲಕರ ಮೇಲೆ ಯಾಕೆ ಇಷ್ಟೊಂದು ಕೇವಲವಾಗಿ ಮಾತಾಡುವಂಥದ್ದು, ಕೇವಲವಾಗಿ ನೋಡುವಂಥದ್ದು? ಅತಿ ಕಟ್ಟ ಕಡೆಯ ವರ್ಗ ಅಂದರೆ ನಾವು ಆಟೋ ಚಾಲಕರು ಮೇಡಮ್. ಅತಿ ಕಟ್ಟ ಕಡೆಯ ವರ್ಗ ಆಟೋ ಚಾಲಕರು. ಈ ಚಾಲಕರೇ ಈ ದೇಶ ಕಾಯ್ತಾ ಇರೋದು, ಈ ಚಾಲಕರೇ ಅತಿ ಹೆಚ್ಚಿನ ಸರ್ಕಾರಕ್ಕೆ ಆದಾಯ ತರ್ತಾ ಇರೋದು, ಈ ಚಾಲಕರೇ ನಾಡಿನ ಸಂಸ್ಕೃತಿನ ಉಳಿಸ್ತಾ ಇರೋದು. ಕಿಲೋಮೀಟ್ರಿಗೆ 20 ರೂಪಾಯಿ, ಮಿನಿಮಮ್ 40 ರೂಪಾಯಿ ಮಾಡಿದ್ರೆ ಪ್ಯಾಸೆಂಜರ್ಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ, ಕೊಡೋದಕ್ಕೂ ಅವ್ರಿಗೂ ಈಸಿಯಾಗಿರುತ್ತೆ. ಆಮೇಲೆ ಇವತ್ತಿನ ಹಾಲಿನ ದರ ಇರ್ಬೋದು, ಗ್ಯಾಸ್ ದರ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು, ಮಕ್ಕಳಿಗೆ ಕಟ್ತಾ ಇರುವಂಥ ಫೀಸ್ ಆಗ್ಬೋದು, ಒಂದು ಹೋಟ್ಲಿಗೆ ಹೋದರೆ ಕಾಫಿ ಕುಡಿಯುವಂಥದ್ದು ಆಗ್ಬೋದು, ನಾವು ಹಾಕುವಂಥ ಗ್ಯಾಸ್ ಆಗ್ಬೋದು, ಪ್ರತಿಯೊಂದು ರೈಟ್ ರೈಸ್ ಆಗಿರುವಾಗ ನಾವು ಚಾಲಕರ ಮೇಲೆ ಯಾಕೆ ಇಷ್ಟೊಂದು ಕೇವಲವಾಗಿ ಮಾತಾಡುವಂಥದ್ದು, ಕೇವಲವಾಗಿ ನೋಡುವಂಥದ್ದು? ಅತಿ ಕಟ್ಟ ಕಡೆಯ ವರ್ಗ ಅಂದರೆ ನಾವು ಆಟೋ ಚಾಲಕರು ಮೇಡಮ್. ಅತಿ ಕಟ್ಟ ಕಡೆಯ ವರ್ಗ ಆಟೋ ಚಾಲಕರು. ಈ ಚಾಲಕರೇ ಈ ದೇಶ ಕಾಯ್ತಾ ಇರೋದು, ಈ ಚಾಲಕರೇ ಅತಿ ಹೆಚ್ಚಿನ ಸರ್ಕಾರಕ್ಕೆ ಆದಾಯ ತರ್ತಾ ಇರೋದು, ಈ ಚಾಲಕರೇ ನಾಡಿನ ಸಂಸ್ಕೃತಿನ ಉಳಿಸ್ತಾ ಇರೋದು. ಕಿಲೋಮೀಟರ್ಗೆ 20 ರೂಪಾಯಿ, ಮಿನಿಮಮ್ 40 ರೂಪಾಯಿ.